ನೀವೆಲ್ಲ ಗಮನಿಸಿರ್ತೀರಾ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ AI ಯೂಸ್ ಅಂತ ಹೇಳಿ ಬರ್ತಾ ಇದೆ. AI ಯೂಸ್ ಅಂತ ಅಂದ್ರೆ ಏನು? ಇದರಿಂದ ನಮಗೆ ಏನು ಉಪಯೋಗ? ಇದನ್ನ ಎಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ, ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? ನೋ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? ಏನ್ ಪ್ರಾಬ್ಲಮ್ ಆಗುತ್ತೆ? ಇದರಿಂದ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ? ಇದನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಎಸ್ ಅಂತ ಹೇಳಿ ಯಾಕೆ ನಾವು ಸೆಲೆಕ್ಟ್ ಮಾಡಬೇಕು. AI ಯೂಸ್ ಅಂತಂದ್ರೆ, ಈಗ ನೀವು ಯಾವುದೋ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿರ್ತೀರಾ, ಅದು ಅನಿಮೇಟೆಡ್ ವಿಡಿಯೋ ಆಗಿರ್ಬೋದು, ನೀವು ಅಲ್ಲಿ ಇಲ್ಲದೆ ಇರುವಂತಹ ಯಾವುದೋ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡುವಾಗ AI ನ ಬಳಸ್ಕೊಂಡ್ಬಿಟ್ಟು ವಿಡಿಯೋನ ಕ್ರಿಯೇಟ್ ಮಾಡಿರ್ತೀರಾ. ಆಗ ನೀವು ಎಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕೆ ಎಸ್ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಂತಂದ್ರೆ, ನೀವ್ ಯಾವುದೇ ರೀತಿಯಾದಂತ AI ನಾನು ಇವಾಗ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ, ಅದ್ರ ಮಿಡಿಲ್ ಅಲ್ಲಿ ಏನಾದ್ರೂ ನಾನು ಯಾವುದೋ ಒಂದು AI ವಿಡಿಯೋನ ನಾನು ಅಲ್ಲಿ ಯೂಸ್ ಮಾಡ್ಕೊಂಡಿದೀನಿ ಅಂತಂದ್ರೆ, ಆಗ ನಾನು ಅಲ್ಲಿ ಎಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ನಾನು ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಏನ್ ಚೇಂಜಸ್ ಏನು ಆಗೋದಿಲ್ಲ. ಏನ್ ಮಾಡ್ಬೇಕು, ನಾವು ಎಸ್ ಅಂತ ಮೆನ್ಷನ್ ಮಾಡೋದ್ರಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾವು ಯಾವುದೇ ರೀತಿಯಾದಂತ ಫೇಕ್ ನ ಮಾಡೋದಕ್ಕೆ ಹೋಗ್ಬಾರ್ದು. ಈಗ ನಾವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ, ಮಿಡಿಲ್ ಅಲ್ಲಿ ಜನರಿಗೆ ಅಟ್ರಾಕ್ಟ್ ಆಗ್ಲಿ ಅಂತ ಹೇಳಿ ಏನೋ ಸ್ವಲ್ಪ AI ವಿಡಿಯೋಸ್ಗಳನ್ನ ನಾವು ಅಲ್ಲಿ ಆಡ್ ಮಾಡಿರ್ತೀವಿ. ಅದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಒಂದು ಮಾನಿಟೈಸೇಷನ್ಗೆ ಎಫೆಕ್ಟ್ ಆಗುತ್ತೆ. ನೀವು ಮಾನಿಟೈಸೇಷನ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ, ಈಗ ನೀವು AI ವಿಡಿಯೋಸ್ಗಳನ್ನ ಯೂಸ್ ಮಾಡಿರ್ತೀರಾ, ಆದ್ರೆ ಓನ್ ವಾಯ್ಸ್ ನ ಯೂಸ್ ಮಾಡಿರಲ್ಲ. ನಿಮ್ಮ ವಿಡಿಯೋಸ್ ನಲ್ಲಿ ಓನ್ ವಾಯ್ಸ್ ನ ಯೂಸ್ ಮಾಡೋದಾಗಿರ್ಲಿ, ಇಲ್ಲ ಮಿಡಿಲ್ ನಲ್ಲಿ ನೀವು ಬರೋದಾಗಿರ್ಲಿ, ಏನೋ ಒಂದು ಅದ್ರಲ್ಲಿ ನಿಮ್ ಕನ್ವರ್ಸೇಷನ್ ಇತ್ತು ಅಂತಂದ್ರೆ, ಆಗ ನಿಮ್ಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. ಒಂದ್ ವೇಳೆ ನೀವು ಕಂಪ್ಲೀಟ್ ಆಗಿ ವಿಡಿಯೋನ AI ನೇ ನೀವು ಯೂಸ್ ಮಾಡಿದೀರಾ ಅಂತಂದ್ರೆ, ಆಗ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಒರಿಜಿನಲ್ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ. ಒರಿಜಿನಲ್ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. AI ಎಫೆಕ್ಟ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ AI ನಲ್ಲಿ ನೀವು ವಾಯ್ಸ್ ನ ಕೊಡೋದಾಗಿರ್ಲಿ, ವಿಡಿಯೋಸ್ ನ ಕ್ರಿಯೇಟ್ ಮಾಡೋದಾಗಿರ್ಲಿ, ಇಮೇಜ್ ನ ಕ್ರಿಯೇಟ್ ಮಾಡೋದಾಗಿರ್ಲಿ, ಅವೆಲ್ಲ ಮಾಡಿದಾಗ ನೀವು ಇಲ್ಲಿ ಎಸ್ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಎಸ್ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ನಿಮ್ ಸ್ವಲ್ಪ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಇದ್ರೊಳಗೆ ನಾನು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ, ನೋ ಅಂತ ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಈಗ ನಾವು ಒರಿಜಿನಲ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂತ AI ನ ನಾವು ಯೂಸ್ ಮಾಡಿರೋದಿಲ್ಲ. ಜಸ್ಟ್ ಏನ್ ಟಾಪಿಕ್ ಇದೆಯೋ ಆ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಈ ರೀತಿ ಏನಾದ್ರೂ ಮಾಡಿದೀವಿ ಅಂತ ಅಂದ್ರೆ, ಆಗ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯಾದಂತ ಎಫೆಕ್ಟ್ ಆಗಲ್ಲ. ಒಂದ್ ವೇಳೆ ನೀವೇನಾದ್ರೂ AI ನ ಯೂಸ್ ಮಾಡಿದೀರಾ ಅಂತ ಹೇಳಿ ಎಸ್ ಅಂತ ಹೇಳಿ ಮೆನ್ಷನ್ ಮಾಡಿ, AI ನ ಯೂಸ್ ಮಾಡ್ತಾ ಇಲ್ಲ, ನಾನು ಒರಿಜಿನಲ್ ಕಂಟೆಂಟ್ ನ ಯೂಸ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಓನ್ ವಾಯ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ, ಆ ರೀತಿ ಏನಾದ್ರೂ ಮಾಡಿದೀರಾ ಅಂತಂದ್ರೆ, ಆಗ ನಿಮ್ಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಂಡು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಾಗ, ವಿಡಿಯೋಸ್ನ ಅಪ್ಲೋಡ್ ಮಾಡುವಾಗ ಸಹಿತ ಇದನ್ನ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಮೊದಲೆಲ್ಲ ನಿಮ್ಗೆ ಗೊತ್ತಿದೆ, ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಆಲ್ಟರ್ಡ್ ಕಂಟೆಂಟ್ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಆಲ್ಟರ್ಡ್ ಕಂಟೆಂಟ್ ಅಂದ್ರೆ ಏನು, ಎಸ್ ಆರ್ ನೋ ಅಂತ ಹೇಳಿದೀನಿ. ಅದೇ ರಿಲೇಟೆಡ್ ಈಗ AI ಯೂಸ್ ಅಂತ ಆಗಿದೆ. ಆಲ್ಟರ್ ಕಂಟೆಂಟ್ ನ ತೆಗೆದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇತ್ತಲ್ವಾ, AI ಅಂತ ಹೇಳಿ ಈಗ ಹಾಕಿದ್ದಾರೆ. ಆಲ್ಟರ್ ಕಂಟೆಂಟ್ ಅಂದಾಗ ತುಂಬಾ ಜನಕ್ಕೆ ಅದು ಅರ್ಥನೂ ಆಗ್ತಾ ಇರ್ಲಿಲ್ಲ. ಎಸ್ ಆರ್ ನೋ ಅಂತ ಹೇಳಿ ಏನ್ ಮಾಡ್ಬೇಕು ಅಂತಾನು ಕನ್ಫ್ಯೂಷನ್ ಆಗ್ತಾ ಇತ್ತು. ಆದ್ರೆ AI ಯೂಸ್ ಅಂತಂದ್ರೆ, ಎಸ್ ಆರ್ ನೋ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗುತ್ತೆ AI ಯೂಸ್ ಮಾಡಿದೀವಾ ಇಲ್ವಾ ಅಂತ ಹೇಳಿ ನಮ್ಮ ವಿಡಿಯೋದಲ್ಲಿ ಗೊತ್ತಿರುತ್ತೆ. ಅದನ್ನ ಮೆನ್ಷನ್ ಮಾಡಿದ್ರೆ ಸಾಕು, ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ಗೆ ಮೇನ್ ಆಗಿ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. ಯೂಟ್ಯೂಬ್ ನಲ್ಲಿ ಏನೇ ಅಪ್ಡೇಟ್ ಬಂದ್ರು ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಪಾಯಿಂಟ್ಸ್ ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.